ರಾಮಾಯಣದ ರಾಮನ ವಿಷಯ ಬಂದಾಗ ಸಾಮಾನ್ಯವಾಗಿ ವಾಲಿ ವಧೆ ಪ್ರಸಂಗವು ಪ್ರಶ್ನೆಗೆ ಒಳಗಾಗುತ್ತದೆ. ಈ ಸಂದರ್ಭದಲ್ಲಿ ರಾಮನ ನಡೆ ಸರಿಯಾಗಿತ್ತೇ ತಪ್ಪಾಗಿತ್ತೇ ಎಂದು ವಿವರಿಸುವ ಒಂದು ಚಿಕ್ಕ ಪ್ರಯತ್ನ. ರಾವಣನಿಂದ ಅಪಹೃತಳಾದ ಸೀತೆಯನ್ನ ರಾಮ ಲಕ್ಷ್ಮಣರು ಹುಡುಕುತ್ತಾ ಹೊರಟಾಗ ಋಷ್ಯಮೂಕ ಪರ್ವತದ ಹನುಮಂತ ಅವರನ್ನು ನೋಡಿ ವಿಚಾರಿಸಿದ. ಅದು ಬೇರಾರೂ ಅಲ್ಲ, ರಘುವಂಶದ ಸಾಕ್ಷಾತ್ ಶ್ರೀರಾಮ ಎಂದು ಹನುಮನಿಗೆ ತಿಳಿಯಿತು. ತನ್ನ ಆರಾಧ್ಯ ದೈವವನ್ನ ಕಂಡು ಕುಣಿದಾಡಿದ ಹನುಮಂತ ಸಾದರಪೂರ್ವಕವಾಗಿ ಅವರಿಬ್ಬರನ್ನ ವಾನರರ ಪದಚ್ಯುತ ರಾಜ ಸುಗ್ರೀವನ ಬಳಿ ಕರೆದೊಯ್ತಾನೆ. ಸುಗ್ರೀವ ಮತ್ತು ವಾನರರ ಸಮ್ಮುಖದಲ್ಲಿ ರಾಮಲಕ್ಷ್ಮಣರು ತಮ್ಮ ಹುಡುಕಾಟವನ್ನ ವಿವರಿಸ್ತಾರೆ. ಆಗ ಸುಗ್ರೀವ, ನಾವು ನಿಮಗೆ ಸೀತಾಮಾತೆಯನ್ನ ಹುಡುಕಲು ಸಹಾಯ ಮಾಡುತ್ತೇವೆ, ನಿಮ್ಮಿಂದಲೂ ನಮಗೆ ಒಂದು ಸಹಾಯವಾಗಬೇಕು ಎಂದು ಕೋರ್ತಾನೆ. ಅದೇನು ಸಹಾಯ ಎಂದು ರಾಮ ಕೇಳಿದಾಗ ಸುಗ್ರೀವ ತನ್ನ ಸಹೋದರ ವಾಲಿಯ ಕಥೆಯನ್ನು ಹೇಳ್ತಾನೆ. ನನ್ನ ಬಗ್ಗೆ ತಪ್ಪು ತಿಳಿದ ವಾಲಿ ನನ್ನನ್ನು ಕೊಲ್ಲುವ ಪಣ ತೊಟ್ಟಿದ್ದಾನೆ. ನನ್ನ ಪ್ರೀತಿಯ ಪತ್ನಿ ರುಮೆಯನ್ನ ಅಪಹರಿಸಿ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದಾನೆ. ರಾಜ್ಯವನ್ನ, ಪರಿವಾರವನ್ನ, ಪತ್ನಿಯನ್ನ ಕಳೆದುಕೊಂಡು ನಾನು ದುಃಖಿತನಾಗಿದ್ದೇನೆ ಅಂತ ಹೇಳ್ತಾನೆ. ಸುಗ್ರೀವನ ಮಾತುಗಳನ್ನು ಕೇಳಿ ರಾಮ ತಾನು ವಾಲಿಯನ್ನ ಸಂಹರಿಸುವಾಗಿ ಮಾತು ಕೊಟ್ಟ. ಅದರಂತೆ ಸುಗ್ರೀವ ವಾಲಿಯನ್ನ ದ್ವಂದ್ವ ಯುದ್ಧಕ್ಕೆ ಪ್ರಚೋದಿಸಿದ. ಅಸೀಮ ಬಲವಂತನಾಗಿದ್ದ ವಾಲಿಯು ಹುಂಕರಿಸುತ್ತಾ ಸುಗ್ರೀವನ ಮೇಲೆರಗಿದ. ಅವನ ಕುತ್ತಿಗೆಯಲ್ಲಿ ಇಂದ್ರ ನೀಡಿದ ಹೂವಿನ ಹಾರವಿತ್ತು. ಅದರ ಪ್ರಭಾವದಿಂದ ಎದುರಾಳಿ ಸುಗ್ರೀವನ ಶಕ್ತಿ ಕುಂದತೊಡಗಿತು. ಆದರೆ ಸುಗ್ರೀವ ಎಂದಿನಂತೆ ಓಡಿ ಹೋಗದೆ ಮತ್ತೆ ಮತ್ತೆ ರಾಮನಿಗಾಗಿ ಎಲ್ಲ ಕಡೆ ನೋಡುತ್ತಿದ್ದ. ಸುಗ್ರೀವನ ಶಕ್ತಿ ತಗ್ಗುವುದನ್ನು ಗಮನಿಸಿದ ರಾಮ ತನ್ನ ಬಿಲ್ಲಿಗೆ ಬಾಣವನ್ನ ಹೂಡ್ತಾನೆ. ಬಿಲ್ಲಿನ ಠೇಂಕಾರ ಕೇಳಿ ವಾಲಿ ತಿರುಗಿ ನೋಡುವಷ್ಟರಲ್ಲಿ ನುಗ್ಗಿ ಬಂದ ರಾಮಬಾಣ ವಾಲಿಯ ಹೃದಯವನ್ನ ಹೊತ್ತೆ. ವಾಲಿ ಕೆಳಗುರುಳ್ತಾನೆ. ತಕ್ಷಣ ರಾಮ ಲಕ್ಷ್ಮಣರು ಸುಗ್ರೀವನ ಮಂತ್ರಿಗಳು ಅಲ್ಲಿ ಬಂದ್ರು. ಪಕ್ಕದಲ್ಲಿ ಸುಗ್ರೀವ ಕೈಕಟ್ಟಿ ನಿಂತುಕೊಂಡ. ವಾಲಿಗೆ ಇಲ್ಲಿವರೆಗೆ ನಡೆದಿದ್ದೆಲ್ಲ ಅರ್ಥವಾಗಿ ಹೋಯಿತು. ತನ್ನ ತಮ್ಮ ರಾಮನ ಸಹಾಯ ಪಡೆದು ನನ್ನನ್ನ ವಧಿಸಿದಾನೆಂದು ತಿಳಿಯಿತು. ರಾಮನನ್ನೇ ದಿಟ್ಟಿಸಿ ನೋಡುತ್ತಾ ಕಷ್ಟದಿಂದ ತಗುಲುತ್ತಾ, ರಾಮ, ನಿನ್ನನ್ನು ಧಾರ್ಮಿಕ ಪರಾಕ್ರಮಿ ಅಂತಾರೆ. ಹಾಗಿದ್ದು ಯುದ್ಧ ಮಾಡುವಾಗ ಹಿಂದಿನಿಂದ ಬಾಣ ಬಿಡಲು ನಾಚಿಕೆ ಆಗುವುದಿಲ್ವೇ? ಯುದ್ಧವನ್ನ ಬಂಗಾರಕ್ಕಾಗಿ, ಬೆಳ್ಳಿಗಾಗಿ ಹಾಗೂ ಭೂಮಿಗಾಗಿ ಮಾಡಬೇಕು. ಆದರೆ ನನಗೂ ನಿನಗೂ ಈ ಯಾವ ವಿಷಯದಲ್ಲಿ ತಕರಾರಿದೆ? ನನ್ನ ಚರ್ಮ ಧರಿಸಲು ಬರುವುದಿಲ್ಲ, ನನ್ನ ಮಾಂಸವನ್ನ ತಿನ್ನಲಾಗುವುದಿಲ್ಲ. ನಾನು ಮರಗಳ ಮೇಲಿರುವ ಎಲೆ ಹಣ್ಣುಗಳನ್ನು ತಿಂದು ಬದುಕುವ ಶಾಕಾಹಾರಿ ಮೃಗ. ನೀನು ಮನುಷ್ಯ, ಧರ್ಮವೆಂಬ ಮುಖವಾಡ ಹೊಂದಿರುವ ನೀನು ಕೈಯಲ್ಲಿ ಬಿಲ್ಲು ಹಿಡಿದು ಕಂಡ ಪ್ರತಿ ಪ್ರಾಣಿಯನ್ನು ಹಿಂಸಿಸುವ ಸ್ವಭಾವವನ್ನು ಹೊಂದಿರುವೆ. ನನ್ನ ಎದುರಿಗೆ ಬಂದು ಯುದ್ಧ ಮಾಡಿದ್ದರೆ ಇಷ್ಟು ಹೊತ್ತಿಗೆ ನಿನ್ನನ್ನ ಯಮನ ಬಳಿ ಕಳಿಸುತ್ತಿದ್ದೆ. ನೀನು ನನ್ನನ್ನು ಕೊಲ್ಲಲು ಮುಂದಾಗಿದ್ದರ ಕಾರಣವೇನು? ನೀನು ಮಾಡಿದ್ದು ತಪ್ಪಲ್ಲವೇ? ನಿನ್ನ ಹೆಂಡತಿಯನ್ನ ಕಾಡಿನಲ್ಲಿ ಹುಡುಕುತ್ತಾ ಅಲಿಯುತ್ತಿರುವಂತೆ ನಿನ್ನ ಹೆಂಡತಿಯನ್ನು ಹೊತ್ತುಕೊಂಡು ಹೋದ ರಾವಣ ನನ್ನ ಕಿಂಕರ. ನೀನು ನನಗೆ ಒಂದು ಮಾತು ಹೇಳಿದ್ದರೆ ಸಾಕಿತ್ತು. ನಾನು ಅವನನ್ನು ಪ್ರಾಣಿಯನ್ನು ಎಳೆದುಕೊಂಡು ಬಂದು ಬಿಸಾಕುತ್ತಿದ್ದೆ. ನೀನು ನನಗೆ ಹೇಳದೆ ನನ್ನನ್ನೇ ಗೆಲ್ಲಲಾಗದ ಸುಗ್ರೀವನ ಆಶ್ರಯ ಪಡೆದಿದ್ದೀಯಾ? ಸುಗ್ರೀವನಿಗಾಗಿ ನನ್ನನ್ನು ಕೊಂದಿದ್ದೀಯಾ? ಇದು ವಂಚನೆಯಲ್ಲವೇ ಎಂದು ರಾಮನನ್ನ ವಾಲಿ ಪ್ರಶ್ನಿಸಿದ್ದ. ವಾಲಿಯ ಪ್ರಶ್ನೆಗೆ ಉತ್ತರವಾಗಿ ರಾಮ ಹೇಳಿದ್ದಿಷ್ಟು: ಧರ್ಮಂ ಅರ್ಥಂ ಚ ಕಾಮಂ ಚ ಸಮಯಂ ಚ ಅಪಿ ಲೌಕಿಕಂ ಅವಿಜ್ಞಾಯಕತಂ ಬಾಲ್ಯಾತಮ ಇಹ ಆದ್ಯ ವಿಗರ್ವಸಿ. ಅಂದ್ರೆ, ನಿನಗೆ ಏನು ತಿಳಿದಿದೆ ಎಂದು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ? ಧರ್ಮ, ಅರ್ಥ, ಕಾಮ, ಮೋಕ್ಷ ವಿಚಾರಗಳಲ್ಲಿ ಏನಾದರೂ ಸಂದೇಹವಿದ್ದರೆ ಬಲ್ಲವರನ್ನ ಕೇಳಿ ತಿಳಿದುಕೊಳ್ಬೇಕು. ಅದನ್ನು ಬಿಟ್ಟು ಸುಮ್ಮನೆ ಏನೂ ಅರಿಯದ ಬಾಲಕನಂತೇಕೆ ಬಡಪಡಿಸುತ್ತಿದ್ದೀಯಾ? ಈ ಪ್ರದೇಶ ಇಕ್ಷ್ವಾಕು ವಂಶದ ಪ್ರದೇಶ. ಈಗ ನಮ್ಮ ವಂಶವನ್ನ ಭರತ ಪಾಲನೆ ಮಾಡ್ತಿದ್ದಾನೆ. ನಮ್ಮ ರಾಜ್ಯದಲ್ಲಿ ಅಧರ್ಮವೇನಾದ್ರೂ ನಡೆದ್ರೆ ಅದನ್ನು ನಿಗ್ರಹಿಸುವ ಅಧಿಕಾರ ನಮಗಿದೆ. ನಿನಗೆ ಕಾಮ ಒಂದುಳಿದು ಬೇರೇನು ಗೊತ್ತಿಲ್ಲ. ನಿನಗೆ ಧರ್ಮಾಧರ್ಮ ವಿಚಕ್ಷಣೆ ಮಾಡುವ ಅಧಿಕಾರವಿಲ್ಲ. ಹಿರಿಯಣ್ಣ ವಿದ್ಯೆ ಕಲಿಸಿದ ಗುರು ತಂದೆಯ ಸಮಾನ. ಅಂತೆಯೇ ಜೊತೆಯಲ್ಲಿ ಹುಟ್ಟಿದ ತಮ್ಮ ತನ್ನ ಬಳಿ ವಿದ್ಯೆ ಕಲಿತ ಶಿಷ್ಯ ಪುತ್ರರ ಸಮಾನ. ನಿನ್ನ ತಂದೆ ಮರಣಿಸಿರುವುದರಿಂದ ನಿನ್ನ ತಮ್ಮನಿಗೆ ನೀನು ತಂದೆಯ ಸಮಾನ.
ಸುಗ್ರೀವನ ಪತ್ನಿ ರುಮೆ ನಿನಗೆ ಸೊಸೆ ಸಮಾನ. ಆದ್ರೆ ಸುಗ್ರೀವ ಬದುಕಿರುವಂತೆಯೇ ಅವನ ಪತ್ನಿಯನ್ನು ಅನುಭವಿಸಿ ನಿನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದೀಯ. ಮಾವ ತನ್ನ ಸೊಸೆಯನ್ನ ಕಾಮದಿಂದ ನೋಡಿದರೆ ಎಷ್ಟು ದೋಷವೋ ಅಷ್ಟೇ ದೋಷ ನಿನ್ನ ಕೃತ್ಯಕ್ಕೂ ಇದೆ. ಧರ್ಮದ ಪ್ರಕಾರ ಇದಕ್ಕೆ ಮರಣವೇ ಶಿಕ್ಷೆ. ನೀನು ರಾಜ, ನೀನು ಧರ್ಮ ತಪ್ಪಿದರೆ ನಿನ್ನ ಹಿಂದೆ ಇರುವರು ಧರ್ಮ ತಪ್ಪುತ್ತಾರೆ. ನಾನು ಕ್ಷತ್ರಿಯ, ನಿನ್ನನ್ನು ಶಿಕ್ಷಿಸುವ ಅಧಿಕಾರ ನನಗಿದೆ. ತಪ್ಪು ಎಂದು ತಿಳಿದು ನಾನು ನಿನ್ನನ್ನು ಶಿಕ್ಷಿಸದಿದ್ದರೆ ನೀನು ಮಾಡಿದ ಪಾಪ ನನಗೆ ಬರುತ್ತದೆ. ಹಿಂದೆ ಇಕ್ಷ್ವಾಕು ವಂಶದಲ್ಲಿಯೇ ಮಾಂಧಾತನೆಂಬ ನಮ್ಮ ಪೂರ್ವಿಕ ಶ್ರಮಿಕನೆಂಬುವನನ್ನ ಈ ದೋಷಕ್ಕಾಗಿಯೇ ಕೊಂದಿದ್ದ. ಇನ್ನು ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ. ಮೊದಲನೆಯದು, ನಿನ್ನ ಜೊತೆ ಸ್ನೇಹ ಮಾಡಿದ್ದರೆ ಸೀತೆಯನ್ನ ತಂದು ಕೊಡುತ್ತಿದ್ದೆ. ಆದರೆ ನಾನು ನಿನ್ನಂತಹ ಅಧರ್ಮಿಯ ಜೊತೆ ಸ್ನೇಹ ಮಾಡುವುದಿಲ್ಲ. ಎರಡನೇದು, ನಾನು ನಿನ್ನನ್ನ ಮರದ ಹಿಂದಿನಿಂದ ನೀನು ಬೇರೆಯವರ ಜೊತೆ ಯುದ್ಧ ಮಾಡುತ್ತಿದ್ದಾಗ ಕೊಂದೆನೆಂಬುದು. ನ ಮೇ ತತ್ರ ಮನಸ್ತಾಪೋ ನ ಮನ್ಯುಂ ಹರಿಪುಂಗವ ವಾಗುರಾಭಿಹಿ ಚ ಪಾಶೈ ಚ ಕೋಟೈ ಚ ವಿವಿಧೈ ನರಹ. ನೀನೇ ಹೇಳಿದಂತೆ ನಾನು ಮಾನವ, ನೀನು ವಾನರ. ಮಾಂಸಾಹಾರಿಯಾಗಿರುವ ಕ್ಷತ್ರಿಯ ಯಾವುದಾದರೂ ಮೃಗವನ್ನ ಕೊಲ್ಲಬೇಕಾದರೆ ಆ ಮೃಗ ಸ್ತ್ರೀ ಮೃಗ ಜೊತೆ ಸಂಗಮಿಸುವ ಸಮಯದ ಹೊರತಾಗಿ ಯಾವಾಗ ಬೇಕಾದರೂ ಯಾವ ರೀತಿಯಿಂದ ಬೇಕಾದರೂ ಕೊಲ್ಲಬಹುದು. ಮಿತಿ ಮೀರಿ ಉಪಟಳ ನೀಡುವ ಮೃಗಗಳನ್ನ ಕೊಲ್ಲುವುದು ನನ್ನ ಕ್ಷತ್ರಿಯ ಧರ್ಮದ ಪರಿಪಾಲನೆಯೇ ಆಗಿದೆ. ಅದರಂತೆ ನಾನು ನಿನ್ನನ್ನ ಸಂಹರಿಸಿದ್ದೇನೆ. ಆದ್ದರಿಂದ ಇದು ಅಧರ್ಮವಲ್ಲ. ರಾಮನ ಮಾತುಗಳಿಗೆ ವಾಲಿಯ ಬಳಿ ಉತ್ತರವಿರಲಿಲ್ಲ. ಕಣ್ಮುಚ್ಚುವ ವೇಳೆ ರಾಮ ದರ್ಶನ ಪಡೆದುದರಿಂದ ಮರಣಾನಂತರ ಉತ್ತಮ ಲೋಕ ಹೊಂದುವ ಪುಣ್ಯ ವಾಲಿಯ ಪಾಲಿಗೆ ಒದಗಿ ಬಂತು. ಇದು ರಾಮ ವಾಲಿಯನ್ನ ಕೊಂದಿದ್ದು ವಂಚನೆಯೇ ಅನ್ನೋದಕ್ಕೆ ಒಂದು ಚಿಕ್ಕ ಉತ್ತರ ನೀಡುವ ಪ್ರಯತ್ನ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್.